ಇವತ್ತು 7 ಪ್ರಕರಣಗಳು ಪತ್ತೆಯಾಗಿದೆ ಹೊಸದಾಗಿ. ಪೇಷಂಟ್ ನಂಬರ್ 141ರ ಸಂಪರ್ಕದಿಂದ 7 ಮಂದಿಗೆ ಸೋಂಕು ಇರೋದು ಕನ್ಫರ್ಮ್ ಆಗಿರೋದು. ಹೊಸಪೇಟೆಯ 7 ಮಂದಿಗೆ ಸೋಂಕು ಇರೋದು ದೃಢಪಟ್ಟಿದೆ. ಬಳ್ಳಾರಿಯ ವಿಚಾರವಾಗಿ ನಾವು ಹೇಳ್ತಿರೋದು ಪೇಷಂಟ್ ನಂಬರ್ 141 ಅವರ ಸಂಪರ್ಕದಿಂದಾಗಿ 7 ಮಂದಿಗೆ ಸೋಂಕು ಕನ್ಫರ್ಮ್ ಆಗಿರೋದು. ಹೊಸಪೇಟೆಯ 7 ಮಂದಿಗೆ ಸೋಂಕು ಇರೋದು ದೃಢಪಟ್ಟಿದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಬಳ್ಳಾರಿಯಲ್ಲೂ ಕೂಡ ಅಷ್ಟೇ. ಇವಾಗ ನೋಡಿ, ಒಬ್ರು ಸೋಂಕಿತರಿದ್ರೆ ಅವ್ರ ಕಾಂಟ್ಯಾಕ್ಟ್ ಯಾರೆಲ್ಲ ಬಂದಿರ್ತಾರೆ ಅವರು ತುಂಬಾ ಹುಷಾರಾಗಿರ್ಬೇಕು. ಮತ್ತೆ ಹೇಳಿ ಕೇಳಿ ಇಲ್ಲಿ ಕೊರೋನಾ ಬಂದಿದೆ ಅಂತ ಖುದ್ದಾಗಿ ಆ ವ್ಯಕ್ತಿಗೆ ಗೊತ್ತಾಗೋದಿಲ್ಲ. ಸೊ ಹಂಗಾಗಿ ಬಹಳ ನಾವು ಹುಷಾರಾಗಿರ್ಬೇಕು, ಎಚ್ಚರಿಕೆಯಿಂದ ಇರಬೇಕು, ಜಾಗರೂಕತೆಯಿಂದ ಇರಬೇಕು ಅಂತ ಪದೇ ಪದೇ ಹೇಳ್ತಾ ಇರೋದು. ಲಾಕ್ ಡೌನ್ ಅದೇ ದೃಷ್ಟಿಯಿಂದ ಕಂಟಿನ್ಯೂ ಮಾಡಿರೋದು. ಹಾಟ್ಸ್ಪಾಟ್ ಅಂತ, ರೆಡ್ ಝೋನ್ ಅಂತ ಗುರುತಿಸಿದ್ದಾರೆ. ಆ ಭಾಗದಲ್ಲಿ ಜನ ಎಚ್ಚರಿಕೆಯಿಂದ ಇರಬೇಕು ಅಂತ ಸರ್ಕಾರ ಹೇಳ್ತಿದೆ. ಮಾಧ್ಯಮದವರು ನಾವು ದಿನನಿತ್ಯ ಈ ವಿಚಾರವಾಗಿ ನಿಮ್ಗೆ ಪಾಠ ಮಾಡ್ತಾನೆ ಇದ್ದೀವಿ. ಆದ್ರೆ ಕೆಲವರಿಗೆ ಇನ್ನೂ ಕೂಡ ಈ ಬಗ್ಗೆ ಅರಿವಿಗೆ ಬಂದಿಲ್ಲ. ನೋಡಿ, ಹೊಸಪೇಟೆಯ 7 ಮಂದಿಗೆ ಒಬ್ಬ ಪೇಷಂಟ್ ನ ಸಂಪರ್ಕದಿಂದಾಗಿ, ಪೇಷಂಟ್ ನಂಬರ್ 141ರ ಸಂಪರ್ಕದಿಂದಾಗಿ 7 ಜನಕ್ಕೆ ಸೋಂಕು ಕನ್ಫರ್ಮ್ ಆಗಿದೆ. ಬಳ್ಳಾರಿಯಲ್ಲಿ ಹೊಸಪೇಟೆಯ 7 ಮಂದಿಗೆ ಇದೀಗ ಸೋಂಕು ಇದೆ ಅನ್ನೋದು ಈ ಕ್ಷಣಕ್ಕೆ ನಮಗೆ ಸಿಗ್ತಿರುವಂತ ಅಪ್ಡೇಟ್ ಇದು. ಅಂದ್ರೆ ಇವತ್ತು ಹೊಸದಾಗಿ ರಾಜ್ಯದಲ್ಲಿ 38 ಕೇಸ್ಗಳು ಪಾಸಿಟಿವ್ ಬಂದಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ಪೇಷಂಟ್ ನಂಬರ್ 144 ಸಂಪರ್ಕದಿಂದ 7 ಮಂದಿಗೆ ಸೋಂಕು ತಗುಲಿದೆ ಅಂತ ಗೊತ್ತಾಗಿದೆ. ಸೊ ನಮಗೆ ಒಂದು ಮಾಹಿತಿ ಸಿಕ್ಕಿತ್ತು, ಒಂದೇ ಫ್ಯಾಮಿಲಿ ಮೆಂಬರ್ಸ್ ಇವರೆಲ್ಲ ಅಂತ. ಅದು ನಿಜಾನಾ? ಶರ್ಮಿತಾ, ಹೌದು, ಒಂದೇ ಫ್ಯಾಮಿಲಿಯ ಕುಟುಂಬದ ಸದಸ್ಯರು. ಇಲ್ಲಿ ಪೇಷಂಟ್ ನಂಬರ್ 144 ಏನಿದೆ ಅವರ ತವರು ಮನೆಯ ಕಡೆಯವರು, ಅವರ ತವರು ಮನೆಗೆ ಹೋಗಿರ್ತಾರೆ. ಅವರ ಅಪ್ಪ, ಅಮ್ಮ, ಅಣ್ಣ, ತಮ್ಮ, ಹೀಗೆ ಒಟ್ಟು 7 ಜನ, ಒಟ್ಟು ಒಂದೇ ಕುಟುಂಬದ 10 ಜನರಿಗೆ ಈಗ ಪಾಸಿಟಿವ್ ಆಗಿರೋದು. ಮಾರ್ಚ್ 30ನೇ ತಾರೀಕು 3 ಮೊದಲು ಪಾಸಿಟಿವ್ ಅಂತೇಳಿ ದೃಢ ಆಗತ್ತೆ. ಇವತ್ತಿಗೆ ಮತ್ತೆ ದೃಢ ಆಗಿರೋದು ಉಳಿದ 7 ಜನ, ಅಷ್ಟು ಜನರಿಗೂ ದೃಢ ಆಗಿದೆ. ಒಟ್ಟು ಬಳ್ಳಾರಿಯಲ್ಲಿ 13 ಸಂಖ್ಯೆಗೆ ಏರಿದೆ. ಮೊದಲು ಬಂದಿದ್ದು 3, ಆ ನಂತರ ಬಳ್ಳಾರಿ ಸಿಟಿಯಲ್ಲಿ 1, ಮತ್ತಿನ್ನೊಂದು ಹೊಸಪೇಟೆಯಲ್ಲಿ ಮತ್ತಿನ್ನೊಂದು ಪ್ರಕರಣ ದಾಖಲಾಗ್ತದೆ, ಅಂದ್ರೆ ಸೋಂಕಿತರಾಗಿ ಕನ್ಫರ್ಮ್ ಆಗ್ತದೆ. ಈಗ ಬಂದಿರೋದು ಒಂದೇ ಕುಟುಂಬದ ಸದಸ್ಯರು, ಅಷ್ಟೂ ಕೂಡ ಇವರೆಲ್ಲ ಹೊಸಪೇಟೆಯ SR ನಗರದ ನಿವಾಸಿಗಳು. ಇಷ್ಟೂ ಜನರು ಕೂಡ ಈಗ ಬಂದಿರೋದು ಆಘಾತಕಾರಿ ವಿಚಾರ. ನಿನ್ನೆವರೆಗೂ ಕೂಡ ಮೊದಲು ಇನ್ನೊಂದು ಪ್ರಮುಖ ವಿಚಾರ ಅಂದ್ರೆ ಇವ್ರನ್ನ ಟೆಸ್ಟ್ ಮಾಡಿದಾಗ ಮೊದಲು ನೆಗೆಟಿವ್ ಬರುತ್ತೆ. ನೆಗೆಟಿವ್ ಬಂದ್ರೂ ಕೂಡ ಬಳ್ಳಾರಿ ಜಿಲ್ಲಾಧಿಕಾರಿಗಳು ಹೊಸಪೇಟೆಯ ಖಾಸಗಿ ಆಸ್ಪತ್ರೆಯಲ್ಲಿ, ಖಾಸಗಿ ಲಾಡ್ಜ್ ಅಲ್ಲಿ ಅವ್ರನ್ನ ಉಳಿಸ್ಕೋತಾರೆ, ಕ್ವಾರಂಟೈನ್ ರೀತಿ ಮಾಡ್ತಾರೆ. ನಿನ್ನೆ ರಿಪೋರ್ಟ್ ಅನ್ನ ಕಳಿಸಿದಾಗ, ನಿನ್ನೆ ರಿಪೋರ್ಟ್ ಬಂದಾಗ ಕನ್ಫರ್ಮ್ ಆಗತ್ತೆ, ಸೊ ಪಾಸಿಟಿವ್ ಕೇಸ್ ಇದೆ ಅಂತೇಳಿ ಈಗ ಅವ್ರನ್ನ ಬಳ್ಳಾರಿಯ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಅಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಇಲ್ಲಿ ಬಳ್ಳಾರಿ ಜಿಲ್ಲಾಧಿಕಾರಿಗಳ ಶ್ಲಾಘನೆ ಮೆಚ್ಚತಕ್ಕದ್ದು. ಯಾಕಂದ್ರೆ ಇವ್ರಿಗೆ ಮೊದಲು ನೆಗೆಟಿವ್ ಅಂತ ಬಂದ ಕೂಡಲೇ ಅವರನ್ನ ಹೊರಗಡೆ ಬಿಡೋದಿಲ್ಲ, ಕ್ವಾರಂಟೈನ್ ರೀತಿನೇ ಇರ್ರಿ, ನೀವು ಮನೆಯಲ್ಲೂ ಕೂಡ ಇರಬೇಡಿ, ಆ ಏರಿಯಾದಲ್ಲಿ ಇದ್ರೂ ಕೂಡ ಮುಂದೆ ತೊಂದರೆ ಆಗ್ಬಹುದು ಅನ್ನುವಂತ ಅನುಮಾನದ ಹಿನ್ನೆಲೆಯಲ್ಲಿ ಹೊಸಪೇಟೆಯ ಖಾಸಗಿ ಲಾಡ್ಜ್ ಅಲ್ಲಿ ಒಂದ್ ಕಡೆ ಅವ್ರನ್ನ ಕ್ವಾರಂಟೈನ್ ಆಗಿ ಇಟ್ಕೊಂಡಿರ್ತಾರೆ. ಅವರ ರಿಪೋರ್ಟ್ ಪದೇ ಪದೇ ಚೆಕ್ ಮಾಡ್ತಾ ಹೋದಾಗ ಮೊದಲು ಬರೋದು ನೆಗೆಟಿವ್ ಅಂತ ಬರುತ್ತೆ. ಆ ನಂತರ ಅಷ್ಟೇ ನಿನ್ನೆ ಪಾಸಿಟಿವ್ ಅಂತ ಬಂದ ಕೂಡಲೇ ಅವರನ್ನ ಬಳ್ಳಾರಿಯ ಜಿಲ್ಲಾಸ್ಪತ್ರೆಗೆ ಅವರನ್ನ ಅಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಈಗ ಚಿಕಿತ್ಸೆನೂ ಕೂಡ ಮುಂದುವರಿಸಿದ್ದಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಬಳ್ಳಾರಿಯಲ್ಲಿ, ಅದರಲ್ಲೂ ಕೂಡ ಹೊಸಪೇಟೆಯಲ್ಲಿ ಈ ಪ್ರಕರಣದ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಸಾಕಷ್ಟು ರೀತಿಯಾಗಿ ಭಯಭೀತರಾಗಿದ್ದಾರೆ. ಜನರು ಹೊರಗಡೆ ಬರೋದಕ್ಕೂ ಕೂಡ ಹಿಂದೇಟಾಗ್ತಾ ಇದ್ದಾರೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಶರಣು ಹಂಪಿ ತಮ್ಮ ಇನ್ಫಾರ್ಮೇಶನ್ಗೆ.